ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಗದೊಮ್ಮೆ ಸೇಮ್ ಗ್ಯಾಂಗ್ ಸೇಮ್ ಬ್ಯಾಚ್ ಹೋಗ್ತಾ ಇದೀವಿ ನೋಡಿ ಹೆಂಗಿದೆ ಅಂತ. ಅದೊಂದು ಆಫ್ ರೋಡ್ ಹೋಗ್ತಾ ಇದೆ ಮುಂದೆ ಜೀಪು. ಇಲ್ಲೊಂದು ಹಿಡನ್ ವಾಟರ್ ಫಾಲ್ಸ್ ಇದೆ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ, ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಅದು ಹತ್ಬೇಕಾರೆ ಹಿಡಿದೀವಿ, ಹೋಗೋಣ. ಸಕ್ಕತ್ತಾಗಿದೆ, ಒಂದು ಪ್ರೈವೇಟ್ ಪ್ರಾಪರ್ಟಿ. ಎಂಟ್ರಿಯಾಗಿ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಜೀಪೇ ಹತ್ತಕ್ಕಾಗಲ್ಲ ಅಂತೇಳಿ ರಿಟರ್ನ್ ಬಂದ್ಬಿಟ್ವಿ. ಅಷ್ಟು ಖರಾಬ್ ಆಗಿತ್ತು ಮಳೆ. ತಾರ್ದು ಟೈಲ ನೋಡಿ. ಫುಲ್ ಮುಂದೆ ತಾರ್ದು ಲೈಟ್ ಇದೆಲ್ಲ ಇಂಡಿಕೇಟರ್ ಬರುತ್ತಲ್ಲ, ಹಳೆ ತರ 8 ಲಕ್ಷ ಖರ್ಚು ಮಾಡೋಣ. ಹಳೆ ತರ ತಾನೆ ಅದು. MM540 ಹೌದಾ 95 ಮಾಡ್ಲದು ಅದ. ಬಿಟ್ಟೋಯ್ತವ್ರು ನನ್ನ. ಎಲ್ಲರೂ ಓಡ್ಬೇಕೀಗ, ದಬ ಹಾಕೊಂಡ್ರೆ ಆಮ್ಲೆಟ್. ಬೈ ಲೆಫ್ಟಲ್ಲಿ ಬನ್ನಿ ಒಂಚೂರು, ಗಿರಿ ಬೈ ಲೆಫ್ಟಲ್ಲಿ. ಅದು ಸಿಮೆಂಟ್ ಐತೆ ಸೆಂಟ್ರು. ಓಕೆ, ಅದೇ ತುಂಬ ರೈಟಲ್ಲಿ ಐತೆ, ಅದಕ್ಕೆ ಸೆಂಟ್ರಲ್ ಇದ್ದೀನಿ ತಾನೆ. ಇವಾಗ ಸೆಂಟ್ರಿಗೆ ಬಂತು, ಅವಾಗಲೇ ಫುಲ್ ಆ ಕಡೆ ಇತ್ತು. ಏನಿದು ಈ ತರ ಐತೆ ಆಫ್ ರೋಡ್ ಓಹ್ ಫುಲ್ ಹಿಂಗೆ ಡೌನ್ ಇಲ್ಲೋ ಆಗ್ತಿದೆ, ಅದೆಲ್ಲ ಆಗ್ತಿದೆ. ಫೋನು ಕೆಳಗಡೆ ಇಟ್ಬಿಟ್ಟಿದೆ ನಾನು ನೆಲದಲ್ಲಿ. ನಮ್ಮ ಫೋನ್ ಜಾಬಲ್ಲಿ ಇಟ್ಕೊಂಡ್ರ? ಜಾಬಲ್ಲಿ ಇಟ್ಕೊಂಡೆ. ಇವಾಗ ಮಾಡ್ತೀನಿ ತಡೀರಿ. ಮಾಡಿ ಪಾಸ್ ಮಾಡಿ ಹೋಗ್ತಾ ಇರೋದು ವರ್ಟಿಕಲ್ ಮಾಡಿ ಸಕ್ಕದೇ ಬರುತ್ತೆ. ಮೊನ್ನೆ ನೀರಲ್ಲಿ ಇದಾಕಿ ಅವ್ರು ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಬರೀತಾರೆ. ಮೈ ಗಾಡ್, ಅಷ್ಟು ನನಗೆ ಸರ್ಪ್ರೈಸ್ ಫುಲ್ ಇದು. ಅಲ್ಲಿಗೆ ತಂದ ಇವಾಗ. ನಂಗೆ ಬೀಜ ಬಾಯಿಗೆ ಬಂದ್ಬಿಡ್ತಿಲ್ಲ. ಎಲ್ಲ ನಮಗೆ ಮಂದಿ ಕಾಣು ಗಂದಿ ಮಕ್ಕಳಿಗೆಲ್ಲ ಅಂತ ನೋಡಿ ನಮ್ಮ ಅಡ್ವೆಂಚರ್ ಕಿಂಗ್ ಕ್ಯಾಮ್ರಾಮ್ಯಾನ್ ಎಫರ್ಟ್. ಆಚೆ ಇದ್ದ ನೀನು, ಆಚೆಯಿಂದ ವಿಡಿಯೋ ಮಾಡ್ತಿದ್ರಲ್ಲ. ಹೊಡೆದರಂಗಾಗಿದೆ ಕಣೋ. ಕ್ಯಾಮ್ರಾಮನ್ ಎಫರ್ಟ್ ನೋಡಿ. ದೇವರ್ತಿ ಏನ್ ಆಟ ಒಂಚೂರು ತಿಳಿ ಮೇಲ್ಗಡೆ ಇಕ್ಕಡುತ್ತೆ ನೋಡಿ ಕೆನೆ. ಅದಕ್ಕೆ ಲೆವೆಲ್ ಕಡಿಮೆ ಬ್ರೋ ಇದನ್ನ ಹಾಕ್ಬೇಡ. ಆಮೇಲೆ ನೀ ಸ್ಟೇಟಸ್ ಇದಾಗುತ್ತೆ. ಆಮೇಲೆ ಅಲ್ಲ, ಇಂಥದೇ ಓಡೋದು, ಕಾಂಟ್ರಾಕ್ಟೇ ಓಡುತ್ತೆ. ಮೇಲೆ ಇಂಥದ್ದೇ ಓಡೋದು. ಹಾ, ನೀರಲ್ಲಿ ನಿಲ್ಲಿಸ್ಬೇಕು.
ಇಲ್ಲಿ ಸೈಡಲ್ಲಿ ಕಲ್ಲೆ ಐತೆ ನೋಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಬಿಟ್ಟು ಒಂಚೂರು ಆ ಕಡೆಗೆ ಹಾಕಿ. ಇನ್ನೂ ಸೈಡ್ ಹತ್ರ ನ್ಯೂಟ್ರಲ್ ಹಾಕ್ಬಿಟ್ಟು ಹಾಕ್ಬೇಕು. ಮಲ್ನಾಡ್ ಫ್ರೆಂಡ್ ನೋಡಿ ಇಲ್ಲಿ ನೋಡಿ ಸಿಗ್ತಾ ಇದೆಯಾ? ಇನ್ನಕ್ಕೆ ಹೋಗಿ ಬ್ರೋ, ಸಾಕು. ಒಂದ್ ಅಡಿ ಹೋಗಿ ಸಾಕು. ತಗೋತಾ ಏನು ಟೂ ವೀಲ್ ಇದಾಕಿ ಸಾಕು. ಇನ್ನೇ ಹೋಗು. ಒಂದು ಇರ್ತಾವಲ್ಲ ಏನ್ ಭಯ ಅದು ಕೆಳಗಡೆ ಕಿರ್ಕೊತಾಳೆ ಕೆಳಗೆ ಕಿರ್ಕೊತಾಳೆ. ಇಬ್ಬರಿಗೂ ಹೇರ್ ಸ್ಟೈಲ್ ಸರಿ ಮಾಡಿಸ್ತೇವೆ. ಇರಿ, ಅದು ನೀರು ಸ್ವಲ್ಪ ತಿಳಿಯಾಗ್ಲಿ ಆಮೇಲೆ ಇಳಿಯೋರಂತೆ. ಫ್ಯಾಮಿಲಿ ಮಕ್ಕಳೆಲ್ಲ ಬಂದು, ಇದು ನಮ್ಮ ಪ್ರೈವೇಟ್ ಪ್ರಾಪರ್ಟಿನೇ. ಈ ಕಡೆ ಎಲ್ಲ ತೋಟ. ಅದೇ ಇಲ್ಲಿ ಇದಾಕೋಣ ಟೇಬಲ್. ಇನ್ನೂ ಬರಲಿ ನಿಮ್ದು ಒಂಚೂರು. ಹಾಂ ಸಾಕು ನಿಮ್ದೊಂಚೂರು ತಗೊಂತೀರ ಮುಂದಕ್ಕೆ. ನೋಡ್ಲಾ ಹಾಂ, ಜಾಗ ಸಾಕಾಗುತ್ತಾ? ಆರು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಹೋಗೇ ಇಲ್ಲ, ಇಲ್ಲೇ ಬಂದು ಇದೇ ಫಾಲ್ಸ್ ಮಾಡೋಣ. ಬೇರೆ ಹೋಮ್ ಸ್ಟೇ ಮಾಡೋಣ ಅಂತ ಇನ್ನೊಂದು ಪೂಲ್ ಬೇಕು ಅಂದ್ರೆ ಅಲ್ಲ. ಹಾಂ, ಪೂಲ್ ಬೇಕಲ್ಲ. ಕೂತ್ಕೊಂಬಿಡು, ಕಾಲು ಜಾರುತ್ತೆ ಮಾತ್ರ. ಮಕ್ಳಿಗೆ ಇಲ್ಲಿ ಮರಳಲ್ಲಿ ನಿಲ್ಲಿಸ್ಬಿಡ್ಬೇಕು. ಎಲ್ಲ ಇಟ್ಟು ಬಂದಿದ್ರೆ ತುಂಬೋದಿತ್ತು. ಕೂಚಳ ಬಾನೆಟ್ ಬಂದು ಕೊಡ್ಬೇಕಷ್ಟೇ, ಬಿಸಿ ಆಗುತ್ತೆ. ಸೊ ಇವತ್ತು ನಮ್ಮ ಪಿಕ್ನಿಕ್ ಸ್ಪಾಟು ನಮ್ಮ ಸಾದೇವರ ಪ್ರಾಪರ್ಟಿಲಿ. ಇಲ್ಲೇ ಟೆಂಟ್ ಹಾಕುವ. 2 ಕಿಲೋಮೀಟರ್ ಅಂತೆ. ಜಿಗ್ನ ಇದೆಯಾ? ಇಲ್ಲ ಅಲ್ಲೆಲ್ಲೋ ಇದ್ದಿದ್ದು, ಇಲ್ಲಿ ಚಾನ್ಸ್ ಇಲ್ಲ. ಕೂತ್ಬಿಡು, ಬರೀ ಮುದ್ದೆ ಬಾ. ನನ್ನ ಸೈಡ್ ಬಿಡೋದು ಆ ಜಾಗ ನನಗೆ ಬಿಡು. ಬರ, ನನ್ನ ಮುದ್ದು ಬಾರಿ ಮುದ್ದು. ಇವ್ರಿಬ್ರಿಗೂ ಚೇರ್ ಹಾಕ್ಬಿಟ್ಟು ನಿಮ್ಮಿಬ್ರದ್ದು ಚಪ್ಪಲಿ ತೆಗೀರಿ. ತಾಳ್ರ ಇನ್ನೊಂದು ಯಾರಿಗೆ? 4 ಇದೆಯಾ? 4 ಇದೆ. ನನಗೆ ಕಟ್ಟು 4 ಮಕ್ಕಳಿಗೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ನೀವು. ಬ್ರೋ ನೀವೇನ್ ಜ್ಯೂಸ್ ಕುಡಿಯಕ್ಕೆ ಹೋಗ್ತಿದ್ರಾ? ಕುಡಿಯಕ್ಕೆ ಏನೇನಿತ್ತು ವೀಕ್ಷಿಸಿ ಮುಂದಿನ ಇವರು ಕ್ಯಾಮ್ರಾಮನ್ ಆಗಿದ್ದಾರೆ ನೋಡಿ ನನ್ನ ಮಕ್ಕಳಿಗೆ. ಜಾನ್ ಇಟ್ಸ್ ಗೋಯಿಂಗ್. ಮತ್ತೆ ಇನ್ನೆಲ್ಲಾರ ಅವನಿಗೆ ಮೇಲೆಲ್ಲ ನೀರು ಹಾಕ್ತಾ ಇದೆಯಾ ಮಿಂಚು? ಫೋನ್ ಎತ್ತ ಇಲ್ಲ ಅವನು. ಎಲ್ಲರೂ ತಂದ್ಬಿಟ್ಟಿದೆ ಚೇರ್ಗಳು. ನಂದು ಇನ್ನೂ ಇದ್ವು, ನಾ ಈಗ ನಾಳೆ ಎತ್ಕೊಂಡ್ಬಂದೆ. ಇವಾಗ ಎಲ್ಲ ತಂದ್ಬಿಟ್ಟಿದ್ದೆ. ಅಭಿ ಆಫ್ ಮಾಡಿ. ಎಲ್ಲ ಫೈನಲ್ ಆಗಿ ರೀಚ್ ಆದ್ವಿ. ನೋಡ್ಬೋದು ನಮ್ಮ ದೊಡ್ಡ ಮಕ್ಕಳೆಲ್ಲ ಇಲ್ಲಿ ಕೂತಿದ್ದಾವೆ. ಇಬ್ರು ಮ್ಯಾಚಿಂಗ್ ಬೇರೆ ಹಾಕೊಂಡ್ ಬಂದ್ಬಿಟ್ರೆ, ಬ್ಲೂ ಪ್ಯಾಂಟು ಪಿಂಕ್ ಶರ್ಟ್ ಇಬ್ರು. ಊಟ ಮಾಡಿಸ್ತಾ ಇದ್ರು. ನನಗೆ ಭಯ ಅಲ್ಲಿಗೆ ಹೋಗಕ್ಕೆ. ಹೋಗ್ತಿದ್ರೆ ಇವರು ಹೋಗಿ ಎಲ್ಲೋ ಇಲ್ಲ ಅದಕ್ಕೆ ತೋರಿಸಿಲ್ಲ ಅದು. ಫೈನಲ್ ಆಗಿ ಇವಾಗ ನಾವು ನಮ್ಮ ಲೊಕೇಶನ್ ಬಂದಿದ್ದೀವಿ. ಗಿರಿಬೈ ನಾವೆಲ್ಲ, ನಮ್ಮ ಮೇಡಮ್ ಅವ್ರ ಗಾಡಿನೂ ಬಂದ್ಬಿಟ್ಟಿದೆ ನಮ್ಮ ಜೊತೆಲಿ. ಈಗ ನೋಡ್ಬೋದು ಈ ಕಡೆ ನಮ್ಮ ರಾಸ್ತಾ ಅವರು, ರಾಸ್ತಾ ಹೋಮ್ ಸ್ಟೇ. ನೀವು ಇದೇ ಥರ ಎಂಜಾಯ್ ಮಾಡ್ಬೇಕಾದ್ರೆ ರಾಸ್ತಾ ಹೋಮ್ ಸ್ಟೇ ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಅವ್ರ ಪ್ರೈವೇಟ್ ಪ್ರಾಪರ್ಟಿ. ಹಿಂಸೆ ಕೊಟ್ಬಿಡ್ತಾರೆ ಕಾಂಟ್ಯಾಕ್ಟ್ ಮಾಡಿ. ಹಾ ಮಗ್ನೆ, ಗೊತ್ತಿಲ್ಲದೆ ಇರೋದೇ ಒಳ್ಳೇದು. ಹಿಂಗಿದೆ ಇವಾಗ
ಅವರೆಲ್ಲ ಬರ್ತಾರೆ ಅಂದ್ರೆ ಎಲ್ಲ ಏನ್ ಬೇಕಾದ್ರೆ ನಾವೇ ಒಂದ್ ಏನೋ ರೆಸ್ಪಾನ್ಸಿಬಿಲಿಟಿ ಹೋಗಿ ಕ್ಲೀನ್ ಮಾಡ್ಕೊಂಡು ಫೈನಲ್ ಆಗಿ ನಮ್ದೆಲ್ಲ ಪಾರ್ಟಿ ಮುಗ್ದಿದೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ಆಯ್ತು 7 ಗಂಟೆ ಆಯ್ತು. ಡಾರ್ಕ್ ಆಯ್ತು, 6:30 ಆಯ್ತು. ಆನೆ ಟೈಮ್ ಆಯ್ತು. ಆನೆ ಹೇಳ್ತು ನನ್ ಜಾಗ ಬಂದಿದ್ದೀರಾ ದಯವಿಟ್ಟು ನೂಟ್ಲಾಗ್ರಿ, ಇಲ್ಲ ಅಂದ್ರೆ ಬತ್ತೀನಿ 2 ಕಾರ್ನ ಎತ್ಕೊಂಡು ಹೊಡೋತೀನಿ ಅಂತ. ಆನೆಗಳಿಗೆ ಸ್ವಲ್ಪ ಪ್ರೈವಸಿ ಕೊಡೋಣ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಇಲ್ಲಿಂದ ಎಲ್ಲ ಹೊರಡ್ತಾ ಇದ್ವಿ. ಫಸ್ಟ್ ಟೈಮ್ ರಾಸ್ ಅವ್ರ ಜೊತೆ ನಾವು ಫೇಸ್ ಟು ಫೇಸ್ ಮೀಟಿಂಗ್ ಫಸ್ಟ್ ಟೈಮ್ ಅಲ್ಲ. ನನಗೆ ಎಷ್ಟೋ ವರ್ಷದಿಂದ ಪರಿಚಯ, ಬಟ್ ಇವರೇ ಹತ್ತು ನನ್ನ ಮಕ್ಕ ಕೊಟ್ಟು ನೋಡಿದ್ದಾರೆ. ನಮ್ಗೆ ಎಷ್ಟೋ ರೈಡ್ಗಳಿಗೆ ಮತ್ತೆ ಎಷ್ಟೋ ಸ್ಟೇಗಳಿಗೆ ಇವರು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಆಲ್ ಓವರ್ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಕೊಡಗು ಎಲ್ಲ ಇದು ಈಸ್ಟರ್ನ್ ವೆಸ್ಟ್ ಗಿರಿ ಅಂತ ಒಂದು ಹೋಮ್ ಸ್ಟೇ. ಫಸ್ಟ್ ನಾನು ಗೌತಮ್ ಸಿಕ್ಕಿ ಎಲ್ಲ ಹೋಗಿ ಅಲ್ಲೆಲ್ಲ ಪಾರ್ಟಿ ಮಾಡಿ ಮತ್ತೆ ನಾವು ನೆಕ್ಸ್ಟ್ ರೈಡ್ ಎಲ್ಲ ಮಾಡ್ಕೊಂಡ್ ಬಂದು ಅವಾಗ ಭೂಮೇಶ್ ಅವ್ರದ್ದು ಸ್ಟೇ ಇವ್ರ ಕಡೆಯಿಂದ ರೆಫರೆನ್ಸ್ ಆಗಿದ್ದು. ಆಮೇಲೆ ಈಗಲೂ ನಾವು ಎಷ್ಟೊಂದು ಕಾಂಟ್ಯಾಕ್ಟ್ ಮಾಡ್ತೀವಿ, ಬಟ್ ಆದ್ರೆ ನಾನು ಈಗ ಸಿಕ್ಕೇನೋ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ ರಾಸ್ತಾ ವಂಶ ಕಣೋ ಅಂತ, ಬಟ್ ವ್ಯಕ್ತಿ ಯಾರು ತಗೋತಿರ್ಲಿಲ್ಲ. ನಾವು ಕಾಣಿಸ್ಕೊಳಲ್ಲ ಯಾವಾಗ್ಲೂ. ಈಗ ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ರಾಸ್ತಾ ಓಪನ್ ಮಾಡ್ದಾಗಿಂದ ಇದುವರೆಗೂ ನನ್ನ ಚಾನಲ್ ಅಲ್ಲೇ ಜಾಸ್ತಿ ಫೇಸ್ ಬಂದಿರೋದು. ಇಲ್ಲ ನಮ್ ಚಾನಲ್ ನಾವು ತೋರ್ತಿಲ್ಲ. ಒಳ್ಳೊಳ್ಳೆ ಅಡ್ವೆಂಚರ್ ಪ್ಲೇಸಸ್ ನ ತೋರಿಸ್ತಾರೆ. ಕಂಪ್ಲೀಟ್ ಅಡ್ವೆಂಚರ್. ಗಂಧದ ಗುಡಿ ಅಂದ್ರೆ ಏನ್ ಅಡ್ವೆಂಚರ್, ರಾಸ್ತಾ ಅಂದ್ರೆ ಅಡ್ವೆಂಚರ್. ಅಲ್ಲಿ ಫುಲ್ ಪ್ರೈವಸಿ ಅಡ್ವೆಂಚರ್. ಆಕ್ಚುಲಿ ನಮ್ದು ಇವ್ರದ್ದು ಕೊಲಾಬರೇಷನ್ ಅಲ್ಲಿ ಒಳ್ಳೊಳ್ಳೆ ಅಡ್ವೆಂಚರ್. ಆಕ್ಚುಲಿ ನಮ್ಗೆ ಇಂಥ ಜಾಗಗಳೇ ಬೇಕು. ನಾವೇನಿಲ್ಲ ಬರ್ತೀವಿ, ಎಂಜಾಯ್ ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವೆಲ್ಲ ಆಫ್ ರೋಡ್ ಪ್ರಿಯರ್, ನಾವು ಆಫ್ ರೋಡ್ ಮಾಡ್ತೀವಿ, ಹೋಗ್ತೀವಿ, ಯಾವ್ದೋ ಒಂದು ಸ್ಟೇ ಆಗ್ತೀವಿ. ನಾನು ಬಂದಿರೋ ಜಾಗನಂತೂ ಯಾವತ್ತೂ ಹಾಳು ಮಾಡಿಲ್ಲ. ಯಾವ್ದಾದ್ರು ಪ್ರೂಫ್ ಇದ್ರೆ ತೋರಿಸ್ಲಿಕ್ಕೆ. ಇಲ್ಲಿ ನೋಡ್ಬೋದು ನೀವು, ಒಂದು ಪ್ಲಾಸ್ಟಿಕ್ ಪೇಪರ್ ಆಕ್ಚುಲಿ ಏನೂ ಬಿಟ್ಟಿಲ್ಲ, ಎಲ್ಲ ಎತ್ಕೊಂಡಿದೀವಿ, ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿದೀವಿ, ಎಲ್ಲ ಬಾಳೆ ಎಲೆ ಯೂಸ್ ಮಾಡಿದ್ದು ಅದನ್ನ ತಗೋಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಪ್ಲಾಸ್ಟಿಕ್ ಪ್ಲೇಟ್ಸ್ ಕೂಡ ನಾನು ಯೂಸ್ ಮಾಡಿ, ಎಲ್ಲ ಬಾಳೆ ಎಲೆನೇ ಯೂಸ್ ಮಾಡಿದ್ದು. ಹಂಗಾಗಿ ನೇಚರ್ ಜೊತೆ ಏನು ಡಿಸಾಲ್ವ್ ಆಗಿ ಹೋಗುತ್ತಲ್ಲ ಅದೇನು ಪ್ರಾಬ್ಲಮ್ ಇಲ್ಲ. ಈ ಪ್ಲಾಸ್ಟಿಕ್ಗಳಂದ್ರೆ ಸಾವಿರಾರು ವರ್ಷಗಳಾದ್ರೂ ಏನೋ ಇದಾಗಲ್ಲ ಅಂತ, ವರ್ಷಗಳಾದ್ರೂ. ಹಂಗಾಗಿ ಸೊ ಇಲ್ಲಿಗೆ ಇನ್ನೇನು ಹೋಗೋದನ್ನು ತೋರಿಸ್ತೀವಿ. ಬೆಳಕಿದ್ರೆ ಅಡ್ವೆಂಚರ್ ಆಕ್ಚುಲಿ ನೆಕ್ಸ್ಟ್ ಅಡ್ವೆಂಚರ್ ತುಂಬಾ ಡೀಪ್ ಇದೆ ಇದು. ಈ ನಮ್ಮ ಕ್ಯಾಮ್ರಾಮನ್ ಅಡ್ವೆಂಚರ್ ನೀವು ನೋಡಿಸ್ತೀನಿ ಇದೊಂದ್ಸತಿ ಹಾಕ್ತೀನಿ. ಮಕ್ಕ ಎಲ್ಲ ಕಿತ್ತೋಗಿದೆ ಆಕ್ಚುಲಿ ಸಮ್ಮರ್ ರೈಡು, ಸಮ್ಮರ್ ಈಗ ನಾವಾಗಿದ್ರೆ ದೇವರಾಣೆಗೆ ಒಬ್ರು ಆಗ್ತಾ ಇರ್ಲಿಲ್ಲ, ಕಿರ್ಚಾಡ್ಬಿಡ್ತಾ ಇದ್ವಿ ನಾವು. ಆ ರೇಂಜ್ ಇವಾಗ ತೋರಿಸ್ತೀವಿ ನೋಡಿ ಬೈ, ವಿಡಿಯೋ ಮಾಡೋಣ ಅಂತ. ಓಕೆ, ಸೊ ಇವಾಗ ನೋಡೋಣ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಕಿತ್ತು ಅಂದರೆ ಹೋಗೋದು ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಗಾಡಿ ತೆಗಿತಾ ಇದ್ದೀವಿ. ಕೂಚ ಮಗನೆ ಕೂತ್ಕೊಳ್ಳೋ. Sit down, sit down. ಇಲ್ಲೇ ಇದ್ದೀನಲ್ಲ. ಮೊಬೈಲ್ ಕೊಟ್ನಾ? ಇಲ್ಲ, ಫುಲ್ ರೆಕಾರ್ಡ್ ಇದೆ ಈಗ ಲಾಸ್ಟ್ ಟೈಮ್. ಓಕೆ, ವಿ ಆರ್ ಗೋಯಿಂಗ್ ಆಫ್ ರೋಡ್. ಹೇಳು ವಿ ಆರ್ ಡೂಯಿಂಗ್ ಆಫ್ ರೋಡ್. ಗಿರಿ ಮಾಮಾ ಇಸ್ ಡ್ರೈವಿಂಗ್. ವಿ ಲವ್ ಜೀಪ್ ಡ್ರೈವ್. ವಾವ್, ಬನ್ನಿ ಬನ್ನಿ. ಓ ಓ ಓ ವಾವ್ ವಾವ್ ವಾವ್. ವೈಟ್ ಕಲರ್ ಹೇಳ್ತಿದ್ದೆ ಆಗಿರಿ. ನನ್ನ ಕಣ್ಣು ಹೊಡಿತಿದೆ ಅದು. ಕಣ್ಣಬ್ಬ ಆಯ್ತಾ? ಸರಿಲ್ಲ, ಎಮ್ಮಿದ ಯಾವಾಗ ಮಗ್ನೆ? ಓ ಕರೆಕ್ಟ್, ವಿಡಿಯೋಲಿ ಜೀಪ್ ಕಾಣಲ್ಲ. ಇಲ್ಲ, ಕಾಣಿಸ್ತದೆ ಜೀಪ್, ಕಾಣಿಸ್ತಾ ರಿಫ್ಲೆಕ್ಷನ್ ಬರ್ತದು. ಅದನ್ನೇ ನೋಡಿ ರಿಫ್ಲೆಕ್ಟ್ ಆಗ್ತಿರ್ತದೆ. ಅಮ್ಮ ಹೇಳ
ನನ್ನ ಜೀಪ್ ಆಗಿರೋ ಬರೋ ಎಡ್ಕೊಂಡೋಗಿರೋದು. ರೋಡ್ ಹಾಕೊಂಡು ಹೊಡಿತಾ ಇದ್ದೀವಿ. ರೋಡ್ ಐತಾ ಇಲ್ಲ ಗೊತ್ತಿಲ್ಲ. ರೋಡೇ ಸಕ್ಕತ್ತಾಗಿತ್ತಲ್ಲ ಮೇಲೆ ತಿರ್ಗಾ ಬರೋಣ. ಈ ಕತ್ರಲ್ಲಿ ನೋಡಿ ಹಿಂದೆ ಹೆಂಗಿದೆ ನೋಡಿ ಬೈ ಒಂದ್ಸತಿ ಎಲ್ಲ ಹಿಂದೆ ತಿರುಗಿ ನೋಡಿ ರೋಡ್ ಹೆಂಗಿದೆ. ತಗೊಳ್ಳಿ ಇವ್ನು ಶಾರ್ಟ್ ಕಟ್ ಅಲ್ಲಿ ಬಂದ ಇಲ್ಲ ಅಲ್ಲೇ ಮುಂದೆ ಇದಕ್ಕೆ ಮುಂದೆ ಇದ್ರಲ್ಲಿ ಹೋಗಿ ದಿಂಡಿ ಮೇಲೆ ಹೋಗಿ ಹಾ ಲೆಫ್ಟ್ ತಗೊಳ್ಳಿ ಈಗ ಹಂಗೆ. ಟಾಪ್ ಬಂದಿದ್ದು ಬೈ ನಿಲ್ಸೋಣ ಇಲ್ಲಿ ಬೆಳಗ್ಗೆ ಹೋಗ್ಬಿಡ ನಡೀರಿ ಹಂಗೆ ಅಲ್ಲಿ ಮುಂದೆ ಸ್ಪೆಂಡ್ ಮಾಡಿ ಅದೊಂದ್ ಕಡೆ ವ್ಯೂ ಪಾಯಿಂಟ್ ಅಲ್ಲಿ ಹೋಗೋಣ. ಮಾಡೋಣ ಅಂದ್ರೆ ತಗೊಂಬಂದಿರಲ್ಲ ಸ್ಟವ್ ಎಲ್ಲೋ ಕಾಫಿ ಮಾಡ್ತೀರಾ. ಮುಂದೆ ಕೂತ್ಕೋ ಮಗ್ನೆ ಹಿಡ್ಕೋತೀನಿ ನಾನು ಹಿಂಗೆ ತಿರ್ಕೊ ಕೂತ್ಕೋ ಹಂಗೆ. ಇದೇನಿದು ಇನ್ನೂ ಭಯಂಕರವಾಗಿದೆಯಲ್ಲ ಬೈ. ಏನೇ ಭಯಂಕರ ಇದ್ರು ಜೀಪು ತಾರಿತ್ತು ಅಂದ್ರೆ ಕ್ಯಾನ್ ಗೋ ಎನಿವೇ. ಕೈ ಕಟ್ಟು ವಿತೌಟ್ ಸ್ಟ್ರಗಲ್ ಬೈ ವಿತೌಟ್ ಸ್ಟ್ರಗಲ್. ವಿ ಆರ್ ಡೂಯಿಂಗ್ ಆಫ್ ರೋಡಿಂಗ್ ಗಾಯ್ಸ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್. ಇದು ನಮ್ದು ಸೀಕ್ರೆಟ್ ಕ್ಯಾಂಪಿಂಗ್ ಪ್ಲೇಸ್ ಬೈ. ಇದು ಅವ್ರು ಲೈಟ್ ಆಫ್ ಮಾಡಕ್ಕೆ ಹೇಳಿ ಮುಸ್ತಫಾ ಸೂಪರ್. ಬೇರೆ 10 ಫೋಟೋ ತೆಗ್ದಿರ್ತಾರೆ ಇವಾಗ ತೆಗ್ದಿದ್ದು ನೋಡಿ ಎಷ್ಟು ಇಲ್ಲ ಬಟ್ ಹಿಂದೆಗಡೆ ಹೊಟ್ಟೋಯ್ತು. ಆಮೇಲೆ ನೀನ್ ಹೇಳಾರು ಸ್ಟಾರ್ಟ್. ಆಮೇಲೆ ಅಪ್ಪಚ್ಚಿ ಆಮೇಲೆ